ಬೇರೆ ಲೋಕಕ್ಕೆ. ಇಲ್ಲಿ ಬರೋದು ಮಗನ ಎದುರಿಗೆ, ಹೆಂಡತಿ ಎದುರುಗಡೆ ಅವರ ಗಂಡಂದಿರನ್ನು, ಅಪ್ಪನ್ನ ಕೊಂದು ಹಾಕೋದು, ಅವರ ಕುಂಕುಮವನ್ನು, ತಿಲಕವನ್ನು, ಸಿಂಧೂರವನ್ನು ಅಳಿಸಿ ಹಾಕೋದು. ದೊಡ್ಡ ಏನು ವೀರ ಪರಾಕ್ರಮಿಗಳು, ಯಾವ ಶೌರ್ಯ ರೀ! ಅಸಹಾಯಕ ನಿರಾಯುಧ ಮನುಷ್ಯರನ್ನು, ಪ್ರವಾಸಕ್ಕೆ ಅಂತ ಬಂದಿದ್ದಂಥ ಮನುಷ್ಯರನ್ನು ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಒಳ್ಳೆ ಸ್ಥಳ ಕಾಶ್ಮೀರ, ಹೋಗಿ ಬರೋಣ, ನಮ್ಮ ದೇಶದ ಸಿಂಧೂರ ಕಾಶ್ಮೀರ, ಸಿಂಧೂರ ತಿಲಕ ಕಾಶ್ಮೀರ ಅಂತ ಹೆಮ್ಮೆಯಿಂದ ಇಲ್ಲಿಂದ ಆ ನೆಲೆಗಳಿಗೆ ಬಂದರೆ ಅಲ್ಲಿ ಆ ಮಹಿಳೆಯರ ಮುಂದೆ, ಅಂದರೆ ಅವರ ಪತ್ನಿಯರ ಮುಂದೆ, ಗಂಡಂದಿರನ್ನು, ಮಕ್ಕಳ ಮುಂದೆ ಅಪ್ಪಂದಿರನ್ನು ಕೊಂದಿರತಕ್ಕಂಥ ಭೀಕರತೆ ಇದೆಯಲ್ಲ, ಅದರ ಪ್ರತಿಫಲವಾಗಿ 100 ಉಗ್ರರಿಗೆ ಬೇರೆ ಪರಲೋಕದ ದಾರಿ ತೋರಿಸಿರೋದು ಭಾರತದ ಆಪರೇಷನ್ ಸಿಂಧೂರ. 80-90 ಜನ ಟೆರರಿಸ್ಟ್ಗಳನ್ನು ಈ ವೇಳೆ ಸಾಯಿಸಲಾಗಿದೆ, ಕೊಲ್ಲಲಾಗಿದೆ. 80-90 ಅಂತ ಒಂದು ಮಾಹಿತಿ ಇದೆ. ಈ ಸಂಖ್ಯೆ 100ಕ್ಕೆ ಏರಿಕೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ನೋಡಿ, ಈ ಮುರಿಟ್ಕೆ ಅಂತ ಬಂದರೆ, ಬಹವಾಲ್ಪುರ ಅಂತ ಬಂದರೆ, ಬಹವಾಲ್ಪುರ ಜೈಷ್ ಎ ಮೊಹಮ್ಮದ್ನ ಹೆಡ್ ಆಫೀಸ್ ಇದೆ. ಇಲ್ಲಿ ಪಾಕಿಸ್ತಾನದ ದಕ್ಷಿಣ ಪಂಜಾಬ್ನಲ್ಲಿದೆ ಇದು ಬಹವಾಲ್ಪುರ. ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ನ ಹೆಡ್ ಆಫೀಸ್ ಇಲ್ಲೇ ಇರೋದು. 2001ರ ಸಂಸತ್ತಿನ ದಾಳಿ, 2019ರ ಪುಲ್ವಾಮಾ ಬಾಂಬ್ಗೆ ಸ್ಕೆಚ್ ಹಾಕಿದಂಥ ಪ್ರದೇಶ ಇದೆ. ಎಂಥ ಕರಾಳ ಇತಿಹಾಸ ಇದೆ ನೋಡಿ ಬಹವಾಲ್ಪುರ. ಅದನ್ನು ಇಟ್ಕೊಂಡೇ ಭಾರತ ಹೊಡೆದಿರೋದು ಇವತ್ತು. ಮುರಿಟ್ಕೆ ಲಷ್ಕರ್ ಎ ತೊಯ್ಬಾದ ನೆಲೆ ಮತ್ತು ತರಬೇತಿ ಮೈದಾನ. ಲಾಹೋರಿಂದ ನಾರ್ತ್ಗೆ, ಉತ್ತರಕ್ಕೆ 40 ಕಿಲೋಮೀಟರ್ ದೂರದಲ್ಲಿದೆ ಇದು. ಲಷ್ಕರ್ ಎ ತೊಯ್ಬಾದ ಹೆಡ್ ಆಫೀಸ್ ಇಲ್ಲೇ ಇರೋದು. ಜಮಾತ್ ಉದ್ ದವಾದ ಸ್ಥಾಪಿತ ಕೇಂದ್ರ ಇದು. 200 ಎಕರೆಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿ ಉಗ್ರರ ನೆಲೆಗಳು ಇಲ್ಲಿವೆ. ಭಯೋತ್ಪಾದಕ ಸೌಲಭ್ಯ, ತರಬೇತಿ ಪ್ರದೇಶ ಇದೆ ಇಲ್ಲಿ. ಬೋಧನಾ ಕೇಂದ್ರ, ಅಂದರೆ ಬ್ರೈನ್ ವಾಶ್ ಸೆಂಟರ್ ಅಂತ ಹೇಳಿ. ಲಾಜಿಸ್ಟಿಕಲ್ ಬೆಂಬಲ, ಮೂಲಸೌಕರ್ಯ ಇರ್ತಕ್ಕಂಥದ್ದಲ್ಲಿ. 2008ರ ಮುಂಬೈ ದಾಳಿ ಸೇರಿದಂತೆ ಇತರ ದಾಳಿಗಳಿಗೆ ಇಲ್ಲಿಯೇ ಸ್ಕೆಚ್ ಹಾಕಿರೋದು. ಇನ್ನು ಸುನಿಲ್, ಕನಿಷ್ಠ 90ರಿಂದ 100 ಉಗ್ರಗಾಮಿಗಳಿಗೆ ನರಕ ತೋರಿಸಿರೋದು ಭಾರತದ ಸೈನ್ಯ ಇವತ್ತು ಅಂತ. ಇದಕ್ಕಿಂತ ಜಾಸ್ತಿ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ. ಓಕೆ, ನನಗಿರ್ತಕ್ಕಂಥ ಇನಿಷಿಯಲ್ ಇನ್ಫಾರ್ಮೇಷನ್, ಇದು ಇನಿಷಿಯಲ್ ರಿಪೋರ್ಟ್ಸ್. ಇಷ್ಟು ಲಾರ್ಜ್ ಸ್ಕೇಲ್ ಅಟ್ಯಾಕ್ ನಡೆದಾಗ, ಓಕೆ, ಇದು ಪ್ರೆಸಿಷನ್ ಟಾರ್ಗೆಟೆಡ್ ಅಟ್ಯಾಕ್ಸ್ ನಡೆದಿದೆ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಕನ್ಫರ್ಮ್ಡ್ ಆಗಿರುತ್ತೆ. ಓಕೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತಲೂ ಗೊತ್ತಿರುತ್ತೆ. ಆ ಬೇಸಿಸ್ ಮೇಲೇನೆ ಇದನ್ನು ಹೊಡೆದಿರೋದು. ಒಂದು, ಅಲ್ಲಿ ಯಾರ್ಯಾರು ಇದ್ದರೂ ಅವ್ರನ್ನ ಸಾಯಿಸೋದು, ದಟ್ ಈಸ್ ಒನ್ ಪಾರ್ಟ್. ಮುಂದೆ ಯಾರು ಬರಬೇಕು ಅನ್ಕೋತಾರೆ ಇದಕ್ಕೆ, ಇಲ್ಲ ಮುಂದೆ ಅವರು ನಾವು ಇದನ್ನು ಮತ್ತೆ ಮಾಡ್ತೀವಿ ಅಂದ್ಕೊಂಡಾಗ ಅವ್ರಿಗೆ ಪ್ರತಿದಿನ ಇದು ನೆನಪಾಗುತ್ತೆ. ದೇ ವಿಲ್ ಲಿವ್ ವಿತ್ ಇಟ್ ಫಾರ್ ರೆಸ್ಟ್ ಆಫ್ ದಿರ್ ಲೈಫ್ಸ್. ಈ ಭಯದಲ್ಲಿ ಅವ್ರು ಬದುಕ್ತಾರೆ. ಈ ಭಯ ಇರಬೇಕು. ಈಗ ನಮ್ಮ ಕಡೆಯಿಂದ ನನಗನ್ನಿಸ್ತಿರೋ ಪ್ರಕಾರ ಇದು ಸದ್ಯಕ್ಕೆ ನಾವು ರಿಟ್ಯಾಲಿಯೇಟ್ ಮಾಡಿ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಯು ವಾಂಟ್ ಟು ಎಸ್ಕಲೇಟ್ ಇಟ್, ಗೆಟ್ ಇಟ್, ಬ್ರಿಂಗ್ ಇಟ್. ಈಗ ಅದನ್ನೇ ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಹೇಳ್ತಾ ಇರೋದು. ಅದನ್ನೇ ನಾವು ಪ್ರಿಪೇರ್ ಆಗಿದ್ದೀವಿ. ನಮ್ಮ ಎಂಟೈರ್ ಏರ್ ಡಿಫೆನ್ಸ್ ಗ್ರಿಡ್ ಈಸ್ ಅಪ್. ಈಗ ಪಾಕಿಸ್ತಾನ್ ಜೆಟ್ಸ್ ಏನಾದರೂ ಬಂದು ಈಗ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಏರ್ ಡಿಫೆನ್ಸ್ ಅಪ್ ಇದೆ. ಆ್ಯಂಡ್ ಆಲ್ರೆಡಿ ನಮ್ಮ ಫೈಟರ್ ಜೆಟ್ಸ್, ದೇ ಆರ್ ಆಲ್ ಫ್ಲೈಯಿಂಗ್ ಆಲ್ ಅಕ್ರಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಆ್ಯಂಡ್ LOC ಆಲ್ಸೋ. ಓಕೆ, ಅವರೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಂಬರ್ಸ್ ವಿಲ್ ನಾಟ್ ಬಿ ರಿಸ್ಟ್ರಿಕ್ಟೆಡ್ ಟು ದಿಸ್. ನನ್ನನ್ನು ಕೇಳಿದ್ರೆ ದಿಸ್ ಇಸ್ ಅ ವೆರಿ ಲೆಸ್ ನಂಬರ್. ಇದು ತುಂಬ ಜಾಸ್ತಿ ಇದೆ, ಇನ್ನೂ ತುಂಬ ಜಾಸ್ತಿ ಇದೆ, ಬರುತ್ತೆ. ಓಕೆ, ಅದು ನಮಗೆ ಗೊತ್ತಾಗುತ್ತೆ. ಇದಕ್ಕೆ ನಾವೇನು ಜಾಸ್ತಿ ನಾವು ಇದಕ್ಕೆ ಹುಡ್ಕೊಂಡು ಹೋಗೋಷ್ಟಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಅವರೇ ಆ ಮೂರ್ಖರು ಇದ್ದಾರಲ್ಲ, ಅವ್ರ ಮಿನಿಸ್ಟರ್ಸ್ ಹೇಳ್ತಾರೆ ಅವ್ರ ಪಾರ್ಲಿಮೆಂಟ್ ಇಷ್ಟೊಂದು ಜನ ಸಾಯಿಸ್ಬಿಟ್ಟಿದ್ದಾರೆ ಇಲ್ಲಿ ಇವರು ಅಂತ. ಇದಿನ್ನು ಮುಂದೆ ಹೋಗಲಿಲ್ಲ, ಅವ್ರ ಪಾರ್ಲಿಮೆಂಟು ಉಳ್ಕೊಂತು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಅವ್ರ ಪಾರ್ಲಿಮೆಂಟಲ್ಲಿ ಅವ್ರ ಮಿನಿಸ್ಟರ್ಸೇ ಕೊಡ್ತಾರೆ. ಇಲ್ಲ ಯಾರಾದರೂ ಬಂದ್ಬಿಟ್ಟು ಪ್ರೆಸ್ಸಲ್ಲಿ ಹೇಳ್ತಾರೆ. ಯಾಕಂದರೆ ನನಗೆ ಈಗಲೂ ನೆನಪಿದೆ, ಬಾಲಾಕೋಟ್ ಅಟ್ಯಾಕ್ ಆದಮೇಲೆ ಅವರೊಬ್ಬ ಮಿನಿಸ್ಟರ್ ಹೇಳಿದ ಆ ಟೈಮಲ್ಲಿ, ಇದು ಇಮ್ರಾನ್ ಖಾನ್ ಮಿನಿಸ್ಟರ್ ಹೇಳಿದ, ರಾತ್ರಿ ಕತ್ಲಿತ್ತು, ಅದರಿಂದ ನಮ್ಮ ಏರ್ಫೋರ್ಸ್ ಅಟ್ಯಾಕ್ ಮಾಡಲಿಲ್ಲ, ಇಂಡಿಯಾಗೆ ರಿಟರ್ನ್ ಕೇಳಿದ್ರು ಯಾರೋ ಅವ್ರಿಗೆ. ಸೊ ಅಂಥ ಮೂರ್ಖರವರು. ಸೊ ನಾವೇನು ಹೇಳೋಷ್ಟಿಲ್ಲ, ವಿ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಅಲ್ಲಿ ಏನು ನಡೆಯುತ್ತೆ ಅದ್ರ ಪಾಡಿಗೆ ಅದು ತನ್ನಷ್ಟಕ್ಕೆ ತಾನೇ ನಡೀತಾ ಹೋಗುತ್ತೆ. ಓಕೆ, ಗೊತ್ತಾಗುತ್ತೆ ನಮಗೆ. ಆ್ಯಕ್ಯುರೇಟ್ ನಂಬರ್ಸ್ ಪಾಕಿಸ್ತಾನಿಗಳೇ ಕೊಡ್ತಾರೆ. ಓಕೆ, ಓಕೆ. ಈಗ ನಂದು LOC ಕಥೆ ಏನು ಈಗ ಅಂತೇಳಿ, ಈಗ ಮುಗಿದಿರೋದ್ರಿಂದ ಬರಲ್ಲ ಈಗ. LOC ಡಸಂಟ್ ಎಕ್ಸಿಸ್ಟ್. ಓಕೆ, ಅದು ಅಸ್ತಿತ್ವನೇ ಇಲ್ಲ ಅದರದ್ದು ಅಂತ. ಈಗ ಯಾರು ಈಗ ಮುಂದೆ ಹೋಗಿ ನಾವು ಕೂತ್ಕೋಬೇಕಂದ್ರೆ ದಟ್ ಈಸ್ ಆರ್ಸ್. ಯಾರು ಎಲ್ಲಿ ಕೂತ್ರೆ ಅಲ್ಲಿ. ಯಾಕಂದ್ರೆ ಲೈನ್ ಆಫ್ ಕಂಟ್ರೋಲ್ ಈಸ್ ಕೈಂಡ್ ಆಫ್ ಇಟ್ಸ್ ಅನ್ ಅಗ್ರಿಮೆಂಟ್ ಅಷ್ಟೇನೆ. ಇಟ್ಸ್ ನಾಟ್ ಡಿಫೈನ್ಡ್. ಅಲ್ಲಿ ಎಕ್ಸಾಕ್ಟ್ಲಿ ಇದೆ ಅಂತ ಹೇಳ್ಬಿಟ್ಟು ಲೈನ್ ಆಫ್ ಕಂಟ್ರೋಲ್ ಯಾರು ಎಲ್ಲಿ ಕೂತ್ರೆ ಅವರಲ್ಲಿ ಕೂತಿದ್ದಾರೆ ಅಂತ. ಪೂರ್ತಿ ನಮ್ಮ ಕಾಶ್ಮೀರದಲ್ಲಿ ಬಾರ್ಡರ್ಸ್ ಅದೇ ರೀತಿ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ದಿಸ್ ಇಸ್ ದ ಟೈಮ್. ಶಿಮ್ಲಾ ಅಗ್ರಿಮೆಂಟ್, ದೇ ಬ್ರೋಕ್ ಇಟ್. ಇಂಡಸ್ ವಾಟರ್ ಟ್ರೀಟಿ ನಾವು ಬ್ರೇಕ್ ಮಾಡಾದ್ಮೇಲೆ, ನಾವು ಅಬೇನ್ಸ್ ಇಟ್ ಮೇಲೆ ಶಿಮ್ಲಾ ಅಗ್ರಿಮೆಂಟ್ ಇಂದ ಅವ್ರು ಹಿಂದೆ ಹೋದ್ರು. ದ ಮೂಮೆಂಟ್ ದೇ ಸೆಡ್ ಇಟ್, ಫೈನ್,
ಇಟ್ಸ್ ಡನ್. ಇದೀಗ ನಮ್ಮನ್ನ ಜಗದೀಶ್ ಪೂಜಾರಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಮಾಜಿ ಸೈನಿಕರ ಸಂಘಟನೆಯ ಮಹಾಕೂಟದ ಅಧ್ಯಕ್ಷರು. ಸ್ವಾಗತ ನಿಮಗೆ ಜಗದೀಶ್ ಪೂಜಾರಿ ಅವರೇ. ಏನು ಹೇಳ್ತೀರಿ ಭಾರತದ ಈ ಮಿಸೈಲ್ ಅಟ್ಯಾಕ್ ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಸರ್ ನಮಸ್ಕಾರ, ತಮಗೂ ಕೂಡ. ಇವತ್ತು ನಮ್ಮ ಭಾರತ ದೇಶ ಏನು ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದೆ, ಇದು ಒಳ್ಳೆಯ ನಡೆ. ಪಾಕಿಸ್ತಾನಕ್ಕೆ ಇದಂತಹ ದಿಟ್ಟ ಉತ್ತರವನ್ನು ನಾವು ಕೊಡಬೇಕಾಗಿತ್ತು. ಸಾಕಷ್ಟು ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಪದೇ ಪದೇ ಇಂತಹ ಕೃತ್ಯಗಳನ್ನು ಎಸ್ತಾ ಇತ್ತು. ಆದ್ದರಿಂದ ಇವತ್ತು ನಮ್ಮ ದೇಶ, ನಮ್ಮ ಸೇನೆಯನ್ನು ಏನು ತಕ್ಕ ಉತ್ತರವನ್ನು ಕೊಟ್ಟಿದೆ. ಮೊದಲನೇದಾಗಿ ನಾನು ಇವತ್ತ ಅಟ್ಯಾಕ್ನಲ್ಲಿ ಕ್ಷಿಪಣಿ ದಾಳಿಯ ಅಟ್ಯಾಕ್ ಏನು ಮಾಡಿದ್ದಾರೆ, ಆ ದಾಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸೈನಿಕ ಮಿತ್ರರಿಗೆ, ನಮ್ಮ ದೇಶದ ಎಲ್ಲ ಸೇನಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸರ್. ಓಕೆ, ಈಗ ನೆಕ್ಸ್ಟ್ ಅಂತ ಬಂದಾಗ ಪಾಕಿಸ್ತಾನದ ರಿಟಾಲಿಯೇಷನ್ ಕೂಡ ಇರಬಹುದು. ಆಲ್ರೆಡಿ ಅವರು ಮಾತಾಡ್ತಾ ಇದ್ದಾರೆ ಪ್ರತಿದಾಳಿಯ ಬಗ್ಗೆ, ಪ್ರತಿರೋಧದ ದಾಳಿಗೆ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ಭಾರತೀಯ ಸೈನ್ಯಕ್ಕೆ ನಾವು ಯಾವ ಥರ ಬೆಂಬಲವಾಗಿ ನಿಂತ್ಕೊಳ್ಬೇಕಾಗತ್ತೆ, ಆ ಸಿಚುವೇಶನ್ಸ್ ಯಾವ ಥರ ಇರುತ್ತೆ, ರಿಟಾಲಿಯೇಷನ್ಸು, ಅಕಸ್ಮಾತು ಈ ವಾರ್ಗಳನ್ನು ಫೇಸ್ ಮಾಡಿದರೆ ನೀವು, ಆ ಅನುಭವಗಳಿದ್ದರೆ ನಿಮಗೆ, ಅದನ್ನು ಹೇಗೆ ನಾವು ಫೇಸ್ ಮಾಡಬೇಕಾಗತ್ತೆ ಈಗ? ಈಗ ನಾವು ನಮ್ಮ ದೇಶ ಈಗ ಅಟ್ಯಾಕ್ ಮಾಡಿದೆ ಅಂತಂದರೆ ನಾವಾಗೇನು ಅವ್ರ ಮೇಲೆ ಹೋಗಿ ಅಟ್ಯಾಕ್ ಮಾಡಿಲ್ಲ ಸರ್. ಈಗ ಅವರಾಗೆ ಬಂದು ಈ ರೀತಿಯಾದಂಥ ದಾಳಿಗಳನ್ನು ನಮ್ಮ ಮೇಲೆ ಮಾಡೋದ್ರಿಂದ ನಾವು ಈಗ ಅಟ್ಯಾಕ್ ಮಾಡಬೇಕಂತ ಸನ್ನಿವೇಶ ಇದೆ. ಓಕೆ, ಇನ್ನೊಂದು, ನಮ್ಮ ನಿಲುವು ಸ್ಪಷ್ಟವಾಗಿದೆ, ನಮ್ಮ ದೇಶದ ನಿಲುವು ಸ್ಪಷ್ಟವಾಗಿದೆ. ಕಳೆದ 10 ವರ್ಷಗಳಲ್ಲಿ ನಮ್ಮ ಪ್ರಧಾನಿಯವರು ಯಾವೆಲ್ಲ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ, ಪ್ರತಿಯೊಂದು ವೇದಿಕೆಯಲ್ಲಿ ಅವರು ಭಯೋತ್ಪಾದನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶ ಅಟ್ಯಾಕ್ ಮಾಡಿದೆ, ಏನು ಆ ದಾಳಿಯನ್ನು ಮಾಡಿದೆ, ಅದು ಉಗ್ರವಾದಿಗಳಿರುವಂತಹ ಕೇಂದ್ರಗಳನ್ನು ಹುಡುಕಿಕೊಂಡು ದಾಳಿ ಮಾಡಿದೆ. ನಮಗೆ ನಮ್ಮ ವಿರೋಧಿ ಭಯೋತ್ಪಾದನೆ ಹೊರನಾಗಿ ನಮ್ಮ ವಿರೋಧಿ ಪಾಕಿಸ್ತಾನ ವಿರುದ್ಧ ನಾವು ಯಾವುದೇ ನಾಗರಿಕರ ಮೇಲೆ ದಾಳಿಯನ್ನು ಮಾಡಿಲ್ಲ ಇವತ್ತು. ಓಕೆ, ಮತ್ತು ನಮ್ಮ ಸೇನೆ ಏನಿದೆ, ಅವರು ಯಾವುದೇ ತರದಂತಹ ಒಂದು ಪ್ರತ್ಯುತ್ತರ ದಾಳಿಯನ್ನು ಮಾಡಿದರೂ ಕೂಡ ನಮ್ಮ ಸೇನೆ ಅದಕ್ಕೆ ತಕ್ಕ ಉತ್ತರ ಕೊಡಲು ಸನ್ನದ್ಧಾಗಿದೆ. ಓಕೆ, ವಿಶ್ವದಲ್ಲಿ ಅತಿ ಬಲಿಷ್ಠವಾಗಿರುವಂತಹ ಸೇನೆ ನಮ್ಮದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಜಗದೀಶ್ ಪೂಜಾರಿ ಅವರೇ, TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ. ಇನ್ನು ಸುನಿಲ್, ನಂದೊಂದು ಪಾಯಿಂಟ್ ಇತ್ತಲ್ಲಿ. ಈಗ ನೋಡಿ, ಈಗ ಪ್ರತಿಯೊಂದು ಯಾಕೆ ನಾವು 9 ಸ್ಥಳಗಳ ಮೇಲೆ ದಾಳಿ ಮಾಡಿದ್ವಿ, 9 ಸ್ಥಳಗಳನ್ನೇ ಭಾರತ ಗುರಿಯಾಗಿಟ್ಕೊಂಡಿದ್ದು ಯಾಕೆ ಅಂತ ನೋಡಿದಾಗ, ಮುರಿಟ್ಕೆ ಆಗಲಿ ಕೋಟ್ಲೆ ಆಗಲಿ, ಒಂದೊಂದು ಪ್ರದೇಶವೂ ಕೂಡ ಉಗ್ರಗಾಮಿಗಳಿಗೆ ಸ್ವರ್ಗದ ಥರ ಪ್ರದೇಶಗಳಿವು. ಅವರಲ್ಲಿ ಇರೋಕ್ಕೆ, ತರಬೇತಿ ತೊಗೊಳಕ್ಕೆ, ಊಟ ಮಾಡೋಕ್ಕೆ, ಗನ್ನು, ಟ್ರಿಗರ್ ಹ್ಯಾಪಿ ನೇಷನ್, ಅದೊಂಥರ ಟ್ರಿಗರ್ ಹ್ಯಾಪಿ ನೇಷನ್ ಅದು. ನಿಮಗೆ ಸರ್ಜಲ್ ಮತ್ತು ಬರ್ನಾಲ LOC ಸಮೀಪದಲ್ಲೇ ಇದೆ. ಇದು ಉಗ್ರ ನೆಲೆ. ಇದು ಭಾರತಕ್ಕೆ ಒಳ ನುಸುಳುವಿಕೆಯ ದ್ವಾರ, ಪ್ರವೇಶ ದ್ವಾರ. ಇದು ಒಂಥರ ಕರೆಕ್ಟ್ ಲಾಂಚ್ ಪ್ಯಾಡ್ಗಳಿದು. ಇನ್ನೊಂದು ಕಡೆ ಸವಾಯಿ ಅಂತ ನೋಡಿದ್ರೆ, ಉತ್ತರ ಕಾಶ್ಮೀರದಲ್ಲಿ ಎಲ್ಲೇ ಅಟ್ಯಾಕ್ ಆಗಬೇಕಾದ್ರೆ ಸವಾಯಿ ತುರಣೆ ಬರ್ತಾ ಇದ್ದಿದ್ದವರು ಅಂತ. ಸೊ ಈ ಪ್ಲೇಸ್ಗಳ ಇಂಪಾರ್ಟೆನ್ಸ್ ಬಗ್ಗೆ ಭಾರತದ ರಕ್ಷಣೆ ದೃಷ್ಟಿಯಿಂದ ಅಂತ ಬಂದಾಗ, ಹೌದು, ಅದು ಹೇಳ್ದಾರಲ್ಲ, ಒಂದು ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆಗ್ತಿದೆ ಅಂದರೆ ಅದ್ರ ಬುಡಾನಾಗ ನಾವು ಕತ್ತರಿಸ್ಬೇಕು ಅಂತ ಹೇಳ್ಬಿಟ್ಟು. ಓಕೆ, ಈಗ ದಟ್ಸ್ ಎಕ್ಸಾಕ್ಟ್ಲಿ ನಾವು 2016 ಇದೇ ಕೆಲಸ ಮಾಡಿದ್ವಿ. ಸರ್ಜಿಕಲ್ ಸ್ಟ್ರೈಕ್ಸ್ ಆದಾಗ ಇಂಡಿಯನ್ ಸ್ಪೆಷಲ್ ಫೋರ್ಸಸ್ ಏನು ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡಿತ್ತು, ಇದನ್ನೇ ಮಾಡಿದ್ರು. ದ್ಯಾಟ್ಸ್ ಇನ್ ಅ ಸ್ಮಾಲರ್ ಸ್ಕೇಲ್. ಓಕೆ, ಅದೇ ರೀತಿಲಿ 2019 ಬಾಲಾಕೋಟಲ್ಲಿ ಆದಾಗ ಕೂಡ ಇದನ್ನೇ ಮಾಡಿದ್ವಿ, ಲಿಟಲ್ ಲಾರ್ಜರ್ ಸ್ಕೇಲ್. ಬಟ್ ಈಗ ನಾವೀಗಲೂ ಅಟ್ಯಾಕ್ ಮಾಡಿರೋದೆಲ್ಲನೂ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ. ಓಕೆ, ಬಿಕಾಸ್ ನೋಡಿ, ಮಿಸೈಲ್ ಅಟ್ಯಾಕ್ ನಾವು ಮಾಡಬೇಕು, ಸೌಕರ್ಯ ಪ್ರದೇಶಗಳು. ಎಕ್ಸಾಕ್ಟ್ಲಿ, ನಮಗೆ ಮಿಸೈಲ್ ಅಟ್ಯಾಕ್ ನಾವು ಮಾಡಬೇಕು ಅಂತ ಇದ್ದಿದ್ರೆ ನಾವು ಪಾಕಿಸ್ತಾನ ಮಿಲಿಟರಿ ಬೇಸಿಸ್ ಮೇಲೆ ಮಾಡ್ಬೋದಿತ್ತು. ಯಾರು ನಿಲ್ಲಿಸ್ತಿದ್ರು ಅದನ್ನು? ಬಟ್ ನಾವು ಮಾಡಿಲ್ಲ, ಅವರೇ ಒಪ್ಕೊಂಡಿದ್ದಾರೆ ಅದನ್ನು. ಅವ್ರೇನು ಹೇಳ್ತಿದ್ದಾರೆ ಈಗ, ಅವ್ರಿಗೊಂದು ಕಾರಣ ಬೇಕು, ನಾವು ಸಿವಿಲಿಯನ್ ಟಾರ್ಗೆಟ್ಸ್ನ ನಾವು ಮಾಡಿದ್ದೀವಿ, ಸಿವಿಲಿಯನ್ ಟಾರ್ಗೆಟ್ಸ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದು ಸುಳ್ಳು. ಅದು ಯಾಕಂದರೆ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಪಾಕಿಸ್ತಾನಿ ಸಿಟಿಸನ್ಸ್ ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರ ವಿಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಈಗ ಆಲ್ರೆಡಿ ಸರ್ಕ್ಯುಲೇಟ್ ಆಗ್ಬಿಟ್ಟಿದೆ. ಇಂಟರ್ನೆಟ್ ನೋಡಿ, ಪೀಪಲ್ ಹ್ಯಾವ್ ಗಾನ್ ಫ್ರೆಂಜಿ, ಆಯಿತಾ? ಸೊ ಆ ಟಾರ್ಗೆಟ್ಸ್ ಹುಡುಕಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಬೇಸ್ಡ್ ಆನ್ ಕ್ಲಿಯರ್ ಇಂಟೆಲಿಜೆನ್ಸ್. ಆ್ಯಂಡ್ ಇದು ಎಲ್ಲನೂ ಇವೆಲ್ಲ ಟೆರರ್ ಇನ್ಫ್ರಾಸ್ಟ್ರಕ್ಚರ್ಸ್, ಆ್ಯಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ಲೋ ದಟ್ ಈಸ್ ಹೆಲ್ಡ್ ಟು. ನಾವು ಹೇಳಿದೆ ಅಲ್ವಾ, ವಾರ್ ಮಷೀನ್ ಅಂತ ಏನಿದೆ ಪಾಕಿಸ್ತಾನದ್ದು, ಅದರ ಬೆನ್ನೆಲುಬು ಟೆರರಿಸ್ಟ್ಗಳೇನೆ. ಓಕೆ,
ಸೊ ಪಾಕಿಸ್ತಾನ ಆರ್ಮಿ ಟಾರ್ಗೆಟ್ ಮಾಡೋದೊಂದು, ಅದಕ್ಕಿಂತ ಇಂಪಾರ್ಟೆಂಟ್ ಇವ್ರನ್ನ ಟಾರ್ಗೆಟ್ ಮಾಡಬೇಕು. ಫಸ್ಟ್ ಥ್ರೆಟ್ ಉಗ್ರರ ಆಯುಧಗಳು, ಉಗ್ರರ ಶಸ್ತ್ರಾಸ್ತ್ರ ಮತ್ತು ಪಾಕಿಸ್ತಾನದ ಸೇನೆಯ ಶಸ್ತ್ರಾಸ್ತ್ರಗಳನ್ನು ಬೈಫರ್ಕೇಟ್ ಮಾಡ್ತೀರಾ ನೀವು? ಖಂಡಿತ. ನಾಳೆ ದಿನ ಅವ್ರು ಏನೋ ಒಂದು ಸಿಡಿಸ್ತಾರಪ್ಪ, ಇಲ್ಲಿ ಒಂದು ಶೆಲ್ ಹಾಕ್ತಾರೆ, ಮಾರ್ಟರ್ ಏನೋ ಹಾಕಬಹುದಾಗುತ್ತೆ, ಇನ್ನೇನೋ ಮಿಸೈಲ್ ಉಡಾಯಿಸ್ತಾರೆ ಅಂತಂದಾಗ ಇದು ಪಾಕಿಸ್ತಾನದ ಸೇನೆ ಬಳಸುವಂತಹದ್ದು. ಹಾಗಾಗಿ ನನಗೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡದೆ ಬೇರೆ ದಾರಿ ಇಲ್ಲ ಅಂಥೇಳಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನಾವು ಕನ್ವಿನ್ಸ್ ಮಾಡಬಹುದಾ? ಈಗ ವೈಸಾ ವರ್ಷ JF-17 ನಮ್ಮ ಆರ್ಮಿ ಬಳಸುತ್ತೆ, ಇದನ್ನು ಹೊಡೆದು ಉರುಳಿಸ್ಬಿಟ್ಟು ನಮ್ಮ ಸೇನಾ ನೆಲೆ ಮೇಲೆ ದಾಳಿ ಮಾಡಿರೋದು ಕೇಳಿದ್ರೆ ನಾನು ಟೆರರಿಸ್ಟ್ ಸ್ಪಾಟ್ ಮೇಲೆಲ್ಲ ದಾಳಿ ಮಾಡಿದೆ ಅಂತ ಇವ್ರು ಹೇಳ್ತಿದ್ದಾರೆ, ಪಾಕಿಸ್ತಾನ ಕೂಡ ಹೇಳಬಹುದಾ ಅಂತ? ಕ್ಲೇಮ್ ನೀವೇನು ಬೇಕಾದ್ರೂ ಮಾಡ್ಬೋದು, ನೀವೇನು ಬೇಕಾದ್ರೂ ಕ್ಲೇಮ್ ಮಾಡ್ಬೋದು. ಈಗ ಆಲ್ರೆಡಿ ಅವ್ರು ಕ್ಲೇಮ್ ಮಾಡ್ತಿದ್ದಾರಲ್ಲ, ಅವರ ಮಿನಿಸ್ಟರ್ ಒಬ್ಬ ಬಂದು ಹೇಳ್ದ, ನಾವು 2 ಇಂಡಿಯನ್ ಏರ್ಫೋರ್ಸ್ ಫೈಟರ್ ಜೆಟ್ಸ್ನ ವಿ ಹ್ಯಾವ್ ಬ್ರಾಟ್ ದೆಮ್ ಡೌನ್ ಅಂತ ಹೇಳ್ಬಿಟ್ಟು ಅವನು, ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ಕೈ ನ್ಯೂಸಲ್ಲಿ ನಾನು ನೋಡಿದೆ, ಒಬ್ಬ ಪಾಕಿಸ್ತಾನಿ ಮಿನಿಸ್ಟರ್ ಅದನ್ನು ಹೇಳ್ತಾ ಇದ್ದ. ಹೇಳಕ್ಕೆ ನಾನು ಏನು ಬೇಕಾದ್ರೂ ಕ್ಲೇಮ್ ಮಾಡ್ತೀನಿ, ಬಟ್ ಈಗ ನಮಗಿದು ಕಾಣಿಸ್ತಾ ಇದೆ, JF-17 ಎಂಜಿನ್ ಎಲ್ಲೂ ಉರುಳಿಸಿದ್ಯಾ? ಯಾವಾಗ ಉರುಳಿಸ್ದೆ? ಏನು ಟೈಮಲ್ಲಿ ನೀನು ಉರುಳಿಸ್ದೆ? ಎಲ್ಲಿ ಅದರದ್ದು ಏನಾದರೂ ನಿನ್ನ ಹತ್ರ ಇರಬೇಕಲ್ಲ, ರಿಲೀಸ್ ಮಾಡು ಅದನ್ನು, ಕೊಡು. ನಾನು 2 ಇಂಡಿಯನ್ ಫೈಟರ್ ಜೆಟ್ಸ್, ಯಾವುದದು ಯಾವ ಸೆಕ್ಟರಲ್ಲಿ ನೀನು ಯು ಬ್ರಾಟ್ ದೆಮ್ ಡೌನ್, ಕರೆಕ್ಟ್, ನೀನು ಅದನ್ನು ಹೇಳಬೇಕು. ಹೇಳೋದಕ್ಕೇನು? ಆಮೇಲೆ ನಾವು ಈಗ ನೋಡಿ, ದೆರ್ ಇಸ್ ನೋ ಸೆಂಬ್ಲೆನ್ಸ್ ಆಫ್ LOC ಡಸಂಟ್ ಎಕ್ಸಿಸ್ಟ್ ಎನಿಮೋರ್. ನಾನು ಹೇಳಿದಾಗ ಈಗ LOC ಅನ್ನೋದಿಲ್ಲ, ಸ್ಟಾರ್ಟ್ ಆಗಿದೆ, ಅರ್ಥ ಆಯ್ತಾ? ಸೊ ಈಗ ಏನೇ ಬಂದರೂ ಅದು ಅವ್ರ ಕಡೆಯಿಂದ ಎವ್ರಿಥಿಂಗ್ ಈಸ್ ದೇರ್ಸ್. ನಮಗೀಗ ಕಾರಣಗಳು ಜಾಸ್ತಿ ಬೇಕಾಗಿಲ್ಲ, ಈಗ ಕಾರಣ ಹುಡುಕೋ ಸಮಯ ಹೋಗಾಯಿತು, ಅದರಿಂದ ನಾವು ತುಂಬ ಮುಂದೆ ಹೋಗ್ಬಿಟ್ಟಿದ್ದೀವಿ. ದಿಸ್ ಇಸ್ ಟೈಮ್ ಫಾರ್ ಆ್ಯಕ್ಷನ್ ಆ್ಯಂಡ್ ಆ್ಯಕ್ಷನ್ ಹ್ಯಾಸ್ ಬಿಗನ್. ನೋಡೋಣ ಅವ್ರು ಏನು ಮಾಡ್ತಾರೆ, ಎಲ್ಲಿವರೆಗೂ ಇದನ್ನು ತೊಗೊಂಡು ಹೋಗ್ತಾರೆ. ಇಟ್ಸ್ ಅಪ್ ಟು ದೆಮ್. ನಮಗೆ ಸಣ್ಣ ಡ್ಯಾಮೇಜ್ ಆಗ್ಬೋದು, ಬಟ್ ಪಾಕಿಸ್ತಾನ್ ವಿಲ್ ಬಿ ವೈಪ್ಡ್ ಔಟ್. ಅವ್ರು ತುಂಬ ಅಡ್ವೆಂಚರ್ಸ್ ಮಾಡಿದ್ರೆ, ಅವ್ರು ಯಾವಾಗಲೂ ಹೇಳ್ತಿರ್ತಾರಲ್ಲ ನ್ಯೂಕ್ಲಿಯರ್. ಒನ್ Pakistani nuclear weapon, missile, or Pakistani Air Force missile carrying nuclear bomb, India ಮೇಲೆ ಅವ್ರು ಲಾಂಚ್ ಮಾಡೋದ್ರಂದ್ರೆ ಇಟ್ಸ್ ಎ ಪಾಯಿಂಟ್ ಆಫ್ ನೋ ರಿಟರ್ನ್. ನೀವು ಒಂದು ಮಾಡ್ತೀರಾ, ಬಟ್ ದೆನ್ ಇಂಡಿಯಾಗಿರೋ ಆಪ್ಷನ್ಸ್ ಏನು? ವಿ ವಿಲ್ ಫ್ಲಡ್ ಯು. ಪ್ರವಾಹ, ಬಾಂಬ್ಗಳ ಪ್ರವಾಹ ಆಗ್ಬಿಡುತ್ತೆ. ನ್ಯೂಕ್ಲಿಯರ್ ಬಾಂಬ್ಗಳು ಅಲ್ಲಿ ಮಳೆ ಬಂದಾಗ ಬೀಳುತ್ತೆ. And the next day morning, world will miss Pakistan. Because Pakistan will not exist anymore. ಈ ರಿಟಾಲಿಯೇಷನ್ಗೂ ಅವ್ರು ರೆಡಿ ಇರಬೇಕು. ನಮ್ಮ ಹತ್ರ ಇದೆ, ಇರಲಿ, ನಿಮಗಿನ್ನ ದೊಡ್ಡ, ನಾವು ಸಣ್ಣದಾಗಿ ಮಾಡಲ್ಲ, ನಾವು ಮಾಡೋದು. ನಮಗೆ ಅದು ಹೆದರಿಸ್ಬೇಡಿ, ಅರ್ಥ ಆಯ್ತಾ? ಆ ಕಾಲ ತುಂಬ ಹಿಂದೆನೇ ಅದು ಮುಗಿದೋಯ್ತು, ಅರ್ಥ ಆಯ್ತಾ? ಲಾಂಚ್ ಮಾಡ್ತೀರಾ, ಮಾಡಿ. ದಿಸ್ ಇಸ್ ನಾಟ್ ವಾರ್ ಮಾಂಗ್ರಿಂಗ್. ನೀವು ಹೇಳ್ತಿರೋ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡ್ತಿದ್ದೀನಿ. ಒಂದು ಮಾಡಿ, ನೀವು ಒಂದೇ ಒಂದು ಲಾಂಚ್ ಮಾಡಿ, ನಿಮಗೆ ಸೆಕೆಂಡ್ ಲಾಂಚ್ ಮಾಡೋಕ್ಕೆ ನಾವು ಟೈಮೇ ಕೊಡಲ್ಲ. ದೆನ್ ಆಮೇಲೆ ನಾವೆಷ್ಟು ಲಾಂಚ್ ಮಾಡ್ತೀವಿ ನೋಡಿ. ಲಾಂಚ್ ಮಾಡೋಕ್ಕೆ ನಿಮ್ಮ ದೇಶನೇ ಇರಲ್ಲ ಆಮೇಲೆ. ಇದು ಆಲ್ರೆಡಿ ವಾಜಪೇಯಿ ಅವರು 99 ಹೇಳಿದರು, मैं आधा हिंदुस्तान खोने के लिए तैयार हूँ, कोई तो बचेगा जो आगे ले जाएगा हिंदुस्तान को. करेक्ट. लेकिन मैं ये पक्का इंश्योर करूँगा कि पाकिस्तान कल सुबह की रोशनी नहीं देखेगी. ಇದು ವಾಜಪೇಯಿ ಅವರು ಮಾಡಿದ ಸ್ಟೇಟ್ಮೆಂಟ್. ಹಿಂದೂಸ್ತಾನವನ್ನ ಕಳ್ಕೊಳ್ಳಕ್ಕೆ ಯಾರೋ ಮುಂದೆ ಯಾರೋ ಭಾರತನ ಮುನ್ನಡೆಸ್ಕೊಂಡು ಹೋಗ್ತಾರೆ, ಆದರೆ ಪಾಕಿಸ್ತಾನ ನಾಳೆ ಬೆಳಗಿನ ಸೂರ್ಯ ಕಿರಣ ನೋಡಲ್ಲ. ಇದು ವಾಜಪೇಯಿ ಅವರ ಸ್ಟೇಟ್ಮೆಂಟ್. ಆವಾಗ ಬಿಲ್ ಕ್ಲಿಂಟನ್ ನವಾಜ್ ಶರೀಫ್ನ ಅಮೆರಿಕಾಗೆ ಕರೆದು ಏನು ಹೇಳಬೇಕು ಅದನ್ನು ಹೇಳಿ ಕಳಿಸಿದ್ಮೇಲೆ ಡಿಫ್ಯೂಸ್ ಆಯಿತು ಅಲ್ಲಿ. ಅದರ್ವೈಸ್ ವಿ ವರ್ ರೆಡಿ, ಅರ್ಥ ಆಯ್ತಾ? ಸೊ ಈ ಅಡ್ವೆಂಚರ್ಸ್ಗೆ ಪಾಕಿಸ್ತಾನ ಏನೋ ಮಾಡಿಬಿಡುತ್ತೆ. ಅವ್ರ ನ್ಯೂಕ್ಲಿಯರ್ ವೆಪನ್ಸ್ ಕೋಡ್ಸೇ ಇಲ್ಲ ಅವ್ರ ಹತ್ರ, ಸೌದಿ ಅರೇಬಿಯಾ ಹತ್ರ ಇದೆ. ಫಾರ್ ಯುವರ್ ಇನ್ಫಾರ್ಮೇಷನ್, ವ್ಯೂವರ್ಸ್ ಶುಡ್ ನೋ ದಿಸ್. ವಾರ್ ಮಾಂಗ್ರಿಂಗ್ ಮಾಡೋದು, ಹೊಡೆದ್ಬಿಡಿ, ಸುಟ್ಬಿಡಿ, ಬಡದ್ಬಿಡಿ, ದಟ್ ಈಸ್ ಆನ್ ಟು ಒನ್ ಸೈಡ್. ನಾನು ಆ ಫ್ರೆಂಡ್ಸಿಗೆ ನಾನು ಹೋಗಲ್ಲ. ಬಟ್ ಫ್ಯಾಕ್ಟ್ ರಿಮೈನ್ಸ್, ನ್ಯೂಕ್ಲಿಯರ್ ವೆಪನ್ ನೀವು ಲಾಂಚ್ ಮಾಡ್ತೀರಾ, ಮಾಡಿ, ಎಸ್ ಮಾಡಿ, ಬಟ್ ವಾಟ್ ನೆಕ್ಸ್ಟ್ ಅದನ್ನು ಯೋಚನೆ ಮಾಡಿ ಅಷ್ಟೇನೆ. ನೀವು ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಯೋಚನೆ ಮಾಡಿ. ನಿಮಗೇನಾಗತ್ತೆ ಆಮೇಲೆ? ಆರ್ ಯು ರೆಡಿ ಫಾರ್ ದ್ಯಾಟ್? ಬಿಕಾಸ್ ಯು ವೋಂಟ್ ಬಿ ದೇರ್, ಯು ವೋಂಟ್ ಬಿ ಎಕ್ಸಿಸ್ಟಿಂಗ್ ಆನ್ ದಿಸ್ ಅರ್ತ್. ಭೂಮಿ ಮೇಲೆ ನೀವು ಇರೋದೇ ಇಲ್ಲ. ವಿಲ್ ಫ್ಲಡ್ ಯು. ಓಕೆ, ಈಗ ನಮಗೆ ವಿಚಾರ ಏನು ಅಂತ ಹೇಳಿದ್ರೆ, ಇಂಥ ಅಟ್ಯಾಕ್ಗಳಾದ ಮೇಲೆ ಯಾವುದೇ ಒಂದು ಶತ್ರು ರಾಷ್ಟ್ರ ಚೇತರಿಸ್ಕೊಳ್ಳೋಕ್ಕೆ ಒಂದು ಸಮಯ ತಗೊಳ್ಳುತ್ತಾ, ಅಥವಾ ತನ್ನ ದೇಶದ ಜನಗಳಿಗೆ ಕಾನ್ಫಿಡೆನ್ಸ್ ಕೊಡೋ ದೃಷ್ಟಿಯಿಂದ ಆದರೂ ರಿಟಾಲಿಯೇಷನ್ ತೋರಿಸೇ ಬಿಡುತ್ತಾ ಇಮ್ಮಿಡಿಯೇಟಾಗಿ ಅಂಥೇಳಿ? ನೀವು ನಿನ್ನೆ ಡಿಬೇಟಲ್ಲಿ ಒಂದು ಮಾತು ಹೇಳ್ತಾ ಇದ್ರಿ ಸುನಿಲ್, ಯಾವಾಗಲೂ ನಿನಗೆ ಹೊಡಿತೀನಿ ಅಂತ ಹೇಳಿದ ಮೇಲೆ
ಒಬ್ಬ ದುರ್ಬಲ ಭಯದಲ್ಲೇ ಸಾಯ್ತಾ ಇರ್ತಾನೆ ಅಂಥೇಳಿ. ವಾರ್ ಎನ್ನುವುದು ಬರೀ ಮದ್ದುಗುಂಡಿನ ವಿಚಾರ ಆಗಲ್ಲ, ಇನ್ನೂ ಅನೇಕ ವಿದ್ಯಮಾನಗಳು ವಾರ್ನ ಹಿಂದೆ ಇರ್ತವೆ ಅಂಥೇಳಿ. ವಾಟ್ ನೆಕ್ಸ್ಟ್ ಅಂತ ಈ ಬೆಳವಣಿಗೆಗಳಾದ ಮೇಲೆ ಅಂತ ಒಂದಿದೆ, ಏನೋ ಹೊಡೆದ್ರು ಹೋದ್ರಪ್ಪ, ಟೆರರಿಸ್ಟ್ಗಳ ನೆಲೆಗಳು ಹೋಯಿತು, ನಾನು ಹೊಡೆದಾಕ್ದೆ ಎರಡು ಭಾರತದ ಪ್ಲೇನ್ ಹೊಡೆದ್ಬಿಟ್ಟೆ ಸುಟ್ಬಿಟ್ಟೆ ಅಂತ ನಾನು ಹೇಳಿಕೊಂಡು ಇಲ್ಲಿ ಸುಮ್ಮನಾಗ್ಬಿಡೋಣ, ಬೆಳೆಸೋದಂತೂ ಬೇರೆ ಥರ ಆಗುತ್ತೆ, ಅಷ್ಟಕ್ಕೆ ಸುಮ್ಮನಾಗುತ್ತಾ ಆ ದೇಶ? ರಿಟಾಲಿಯೇಷನ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಅವರು ಅಟ್ಲೀಸ್ಟ್ ಟು ಶೋ ಟು ದ ವರ್ಲ್ಡ್ ಏನಾದರೂ ಒಂಚೂರು ಅವರು ಮಾಡಬೇಕಾಗತ್ತೆ, ಮಾಡ್ತಾರೆ ಅವರು. ಲೆಟ್ಸ್ ನಾಟ್ ಟೇಕ್ ಇಟ್ ಅವೇ ಫ್ರಮ್ ದೆಮ್, ಅದನ್ನು ಕೊಡೋಣ ಅವರಿಗೆ. ಸೊ ಮಾಡ್ತಾರೆ, ಬಟ್ ಯಾವಾಗ ಮಾಡ್ತಾರೆ, ಯಾವ ಸ್ಕೇಲಲ್ಲಿ ಮಾಡ್ತಾರೆ, ದ್ಯಾಟ್ ಡಿಪೆಂಡ್ಸ್ ದ ಫ್ಯೂಚರ್ ಇಂಡಿಯನ್ ಆ್ಯಕ್ಷನ್. ಓಕೆ, ಬಟ್ ಒಂದು ಅವ್ರು ನೆನ್ಪಿಟ್ಕೋಬೇಕು, ನೀವು ಏನು ಮಾಡಿದ್ರೆ ಇಂಟು 100 ಬರುತ್ತೆ ನಿಮಗೆ. ನೀವು ಏನು ಮಾಡಿದ್ರು ನಿಮ್ಗೆ ಇಂಟು 100 ಬರುತ್ತೆ. ಯಾಕಂದರೆ ಇಲ್ಲಿಂದ ಆಚೆ ನಿಮ್ಮ ಮೇನ್ ಸ್ಟೇ ಏನಿದೆ ಪಾಕಿಸ್ತಾನ ಆರ್ಮಿದು, ದಟ್ ಈಸ್ ಟೆರರಿಸ್ಟ್. ನೀವು ಅವ್ರನ್ನ ಯೂಸ್ ಮಾಡಿ ಯುದ್ಧ ಮಾಡೋಕ್ಕಾಗಲ್ಲ, ಇದನ್ನು ಮರಿಬೇಡಿ. ಓಕೆ, ನಾಟ್ ದಟ್ ನಾವೀಗ ಅಲ್ಲಿ ಮಿಸೈಲ್ ಅಟ್ಯಾಕ್ ಮಾಡಿ ಟೆರರ್ ಕ್ಯಾಂಪ್ಗಳನ್ನ ನಾವು ಧ್ವಂಸ ಮಾಡಿದ್ವಿ, ಇದರಿಂದ ನಾನು ಹೇಳ್ತಿಲ್ಲ. ಇಟ್ ಈಸ್ ಎ ಕನ್ವೆನ್ಷನಲ್ ವಾರ್. ಓಕೆ, ಇಲ್ಲಿ ನೀವೇ ಬರಬೇಕು ಮುಂದೆ. ನೀವು ಆಲ್ರೆಡಿ ಎಕ್ಸ್ಪೋಸ್ ಆಗಿಬಿಟ್ಟಿದ್ದೀರಾ, ಕರೆಕ್ಟ್. ಪ್ರಪಂಚದ ಮುಂದೆ ನೀವು ಎಕ್ಸ್ಪೋಸ್ ಆಗಿಬಿಟ್ಟಿದ್ದೀರಾ. ಎಷ್ಟು ದಿನ ತಡ್ಕೋತೀರಾ ನೀವು ಬಂದರೆ ವಾರಿಗೆ? ಸೊ 4 days ಹಾರ್ಡ್ಲಿ ಹೇಳಿದೆ ಅಲ್ವಾ, ಹ್ಯಾವ್ ಎ ಹಾರ್ಟ್. ಎಲ್ಲಿನ ಇಂಡಿಯನ್ $680 billion ಫಾರೆಕ್ಸ್ ರಿಸರ್ವ್, ಎಲ್ಲಿ $15 billion ಫಾರೆಕ್ಸ್ ರಿಸರ್ವ್. ಫಾರೆಕ್ಸ್ ರಿಸರ್ವ್ ಅಂದರೆ ನಾವು ಒಂದು ಡೀಲಲ್ಲಿ ಮೊನ್ನೆ 63,000 ಕೋಟಿ ರಫಾಲ್ ಇದಕ್ಕೆ ನೇವಲ್ ವರ್ಜನ್ಸ್ಗೆ 26 ಏರ್ಕ್ರಾಫ್ಟ್ 63,000 ಕೋಟಿ ನಾವು ಒಂದು ಡೀಲ್ ಸೈನ್ ಮಾಡ್ತೀವಿ. ಬರೀ ರಫೇಲ್ ಮಾತ್ರ. ಅವ್ರದ್ದು ಡಿಫೆನ್ಸ್ ಬಜೆಟ್ $7.6 billion ಫಾರ್ 1 year. ಏನು ಅಪ್ಗ್ರೇಡ್ ಮಾಡ್ತೀರಾ, ಏನು ಯುದ್ಧ ಮಾಡ್ತೀರಾ, ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಬೇಕು. ಓಕೆ, ಆ್ಯಂಡ್ ನಾವು ವಿ ಆರ್ ದ 5th largest ಎಕಾನಮಿ, ಆ್ಯಂಡ್ ಡಿಫೆನ್ಸ್ ಸ್ಪೆಂಡಿಂಗಲ್ಲಿ ವಿ ಆರ್ ದ 5th largest, 9th largest ಇನ್ ದ ವರ್ಲ್ಡ್, 5th or 9th largest ಇನ್ ದ ವರ್ಲ್ಡ್ ಡಿಫೆನ್ಸ್ ಸ್ಪೆಂಡಿಂಗಲ್ಲಿ. ಡಿಫೆನ್ಸ್ ಬಜೆಟ್ ಬಗ್ಗೆ ನಾವು ಮಾತಾಡಿದ್ರೆ ವಾಟ್ ಯು ಥಿಂಕ್ ದೇ ಕ್ಯಾನ್ ಡೂ? ನಾನು ಹೇಳ್ದಲ್ಲ, ವಾರ್ ರನ್ಸ್ ಆನ್ ಮನಿ. ಯಾರ ಹತ್ರ ದುಡ್ಡಿದ್ರೆ ಅವ್ರು ಸಸ್ಟೈನ್ ಮಾಡ್ತಾರೆ. ಓನ್ಲಿ ದೇ ಕ್ಯಾನ್ ಲಾಂಚ್ ದ ಕ್ಯಾಂಪೇನ್ಸ್, ಲಾಂಗ್ ಹಾಲ್ಸ್. ಎಷ್ಟು ದಿನ ಅವರು ಲಾಂಚ್ ಮಾಡ್ತಾರೆ? ಈಗ ನೆಕ್ಸ್ಟ್ ರಿಟಾಲಿಯೇಟ್ ಮಾಡೋದ್ಮೇಲೆ ನಾವು ರಿಟಾಲಿಯೇಟ್ ಮಾಡ್ತೀವಿ, ವಿ ಕ್ಯಾನ್ ಸಸ್ಟೈನ್. ಹೆಲ್ಪ್ ತೊಗೊಳ್ತೀರಾ, ತೊಗೊಳ್ಳಿ. ಓಕೆ, ಎಷ್ಟು ದಿನ ಎಷ್ಟು ಜನ ನಿಮ್ಗೆ ಹೆಲ್ಪ್ ಮಾಡ್ತಾರೆ? ಅವ್ರಿಗೆ ಅದರಿಂದ ಸಿಕ್ಕೋದೇನೂ ಇಲ್ಲ. ಡೆಡ್ ಲ್ಯಾಂಡ್ ಲೈಕ್ ಪಾಕಿಸ್ತಾನ್ ಕಾಂಟ್ ಗಿವ್ ಎನಿಥಿಂಗ್ ಇನ್ ರಿಟರ್ನ್ ಎಕ್ಸೆಪ್ಟ್ ಟೆರರಿಸಮ್. ಇಟ್ಸ್ ಎ ಡೆಡ್ ಲ್ಯಾಂಡ್. ಚೈನಾಗೆ ಏನು ಕೊಡೋಕ್ಕಾಗತ್ತೆ ಅವರು? ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಬಲೂಚಿಸ್ತಾನ್ ಒಳಗಡೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಈಗ ಬಲೂಚ್ ಲಿಬರೇಷನ್ ಆರ್ಮಿ ಏನು ಮಾಡಿದ್ದಾರೆ ನಿನ್ನೆ ಅಂತ ಬಂದರೆ ಸುನಿಲ್, ನಿನ್ನೆ ಪಾಕಿಸ್ತಾನದ ಸೇನಾ ವಾಹನದ ಮೇಲೆ ದಾಳಿ ಮಾಡಿ ಒಂದು 6 ಜನ ಸೈನಿಕರನ್ನ ಕಳಿಸ್ಕೊಟ್ಟಿದ್ದಾರೆ. ಹೌದು, ಅಂದರೆ ಬಲೂಚ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು, ಅವರು ರೋಸ್ ಹೋಗಿದ್ದಾರೆ. ಹಾಗಾಗಿ ಪಾಕಿಸ್ತಾನ ಈಗ ಬಲೂಚಿಸ್ತಾನದ ಕಡೆ ನೋಡುತ್ತಾ, ಇಂಡಿಯಾ ಕಡೆ ನೋಡುತ್ತಾ, ಊಟದ ಕಡೆ ನೋಡುತ್ತಾ, ಇಲ್ಲ ರಿಸೈನ್ ಮಾಡ್ತಿರ್ತಕ್ಕಂಥ ಸೈನಿಕರನ್ನ ಮನವೊಲಿಸಿ ಮತ್ತೆ ಕರ್ಕೊಂಡು ಬರುತ್ತಾ, LOC ಸುಮ್ಮನೆ ನಾನು ಗುಂಡಿನ ಚಕಮಕಿ ಮಾಡಿದೆ, ನಾನು ಹೊಡೆದಾಕಿದೆ, ಈ ಥರ ಒಂಥರ ಬಡಾಯಿ ಕೊಚ್ಕೊಂಡು ಸುಮ್ಮನೆ ಆಗುತ್ತಾ ಅಂತ. ಅವ್ರು ಯಾರನ್ನೂ ನೋಡೋಲ್ಲ, ಓಡೋಗ್ತಾರೆ. ಓಕೆ, ಎಲ್ಲಿದ್ದ ಅವ್ರ ಚೀಫ್ ಆಸಿಫ್ ಮುನೀರ್ ಒಂದು ಟಾಕ್ ಕೊಟ್ಟ, ಅಲ್ಲಿ ಮಾತಾಡ್ದ, ನಾವು ಇಂಡಿಯಾಯಿಂದ ನಾವು ಇಷ್ಟು ಡಿಫ್ರೆಂಟಾಗಿ ನಾವಿದ್ದೀವಿ, ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಇದನ್ನೆಲ್ಲ ಹೇಳ್ಬಿಟ್ಟು ಪತ್ತೆನೇ ಇಲ್ದಿರ ಹೊಟ್ಟೋದಲ್ಲ. ವೆರಿ ಈಸಿ ನಾವು. ಓಕೆ, ಫಸ್ಟ್ ಯಾರಿಗೂ ಗೊತ್ತಿಲ್ಲ. ಅವ್ರ ಫ್ಯಾಮಿಲೀಸ್, ಜನರಲ್ ಫ್ಯಾಮಿಲೀಸ್ ಎಲ್ಲ ದೇ ಆರ್ ಫ್ಲೋನ್ ಟು ಲಂಡನ್. ಅವ್ರಿಗೆ ಗೊತ್ತು, ನಿಮಗೆ ನಿಜವಾಗ್ಲೂ ದೇಶಭಕ್ತಿ ಅನ್ನೋದೇ ಇದ್ದರೆ, ಪಾಕಿಸ್ತಾನ ನಿಮ್ಗೆ ಇಂಪಾರ್ಟೆಂಟ್ ಆದರೆ ನಿಮ್ಮ ಫ್ಯಾಮಿಲೀಸ್ನ ಯಾಕೆ ಓಡಿಸ್ತಿದ್ದೀರಾ? ನಾವು ಇಂಡಿಯನ್ಸ್ ನಾವು ಅದನ್ನು ಮಾಡ್ತಾ ಇಲ್ಲ. ಅವ್ರ ಫ್ಯಾಮಿಲೀಸ್ ಆರ್ ಹಿಯರ್. ಏನೇ ಬಂದರೂ ಇಲ್ಲೇ ಇರುತ್ತೆ. ಕರೆಕ್ಟ್. ನಮ್ಗೆ ಭಯ ಇಲ್ಲ. ಏನೇ ಬಂದರೂ ನಮ್ಗೆ ಭಯ ಇಲ್ಲ. ಸೊ ಭಯದಲ್ಲಿ ಬದುಕ್ತಾ ಇದ್ದಾರೆ ಅವರು. ಅವ್ರಿಗೆ ಗೊತ್ತಿದೆ ರಿಟಾಲಿಯೇಷನ್ ತೊಗೊಳ್ಳೋವಂಥ ಶಕ್ತಿ ಅವ್ರಿಗಿಲ್ಲ. ಈಗ ಇದಕ್ಕೆ ರಿಟರ್ನ್ ಏನೋ ಒಂಚೂರು ಮಾಡ್ತಾರೆ ಅವರು, ಇಲ್ಲ ಅಂತಲ್ಲ, ಬಟ್ ನೋಡೋಣ ಹೌ ಥಿಂಗ್ಸ್ ಸ್ಪೈರಲ್ ಔಟ್, ಎಸ್ಕಲೇಟ್ ಆಗತ್ತಾ, ಇನ್ನು ಮೇಲೆ ಹೋಗುತ್ತಾ, ಇಲ್ಲ ಇಲ್ಲೇನೇ ಡಿಫ್ಯೂಸ್ ಆಗುತ್ತಾ. ಸೊ ಇಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ವಿ ಡಿಡ್ ಈಸ್ ದ ಕರೆಕ್ಟ್ ಥಿಂಗ್. ನಾವು ಯಾವುದೇ ಸಿವಿಲಿಯನ್ ಟಾರ್ಗೆಟ್ಸ್ ನಾವಿಲ್ಲಿ ಅಟ್ಯಾಕ್ ಮಾಡಿಲ್ಲ, ನಾವು ಯಾವುದೇ ಮಿಲಿಟ್ರಿ ಟಾರ್ಗೆಟ್ಸ್ನೂ ನಾವಿಲ್ಲಿ ಅಟ್ಯಾಕ್ ಮಾಡಿಲ್ಲ. ನಾವು ಮಾಡಿರೋದು ಬೇಸ್ಡ್ ಆನ್ ದ ಕನ್ಫರ್ಮ್ಡ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ನಾವು ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನಿ ಟೆರರಿಸ್ಟ್ ಕ್ಯಾಂಪ್ಸ್. ಓಕೆ, ಅವ್ರು ಹೇಳ್ಬೋದು ಒಳಗಡೆ ಇದೆ, ತುಂಬ ಒಳಗಡೆ ಇರೋದ್ರಿಂದ ನಾವು ಏನು ಡೀಪ್ ಇನ್ಸೈಡ್ ಪಾಕಿಸ್ತಾನ್ ವಿ ಹ್ಯಾವ್ ಸ್ಟಕ್. ದೀಸ್ ಆರ್ ಸಿವಿಲಿಯನ್ ಟಾರ್ಗೆಟ್ಸ್, ದೇ ಆರ್ ನಾಟ್ ಸಿವಿಲಿಯನ್ ಟಾರ್ಗೆಟ್ಸ್. ವರ್ಲ್ಡ್ ನೋಸ್ ಇಟ್. ಆ್ಯಂಡ್ ಒನ್ ಲಾಸ್ಟ್ ಪಾಯಿಂಟ್ ಐ ವಾಂಟ್ ಟು ಮೇಕ್. ಈ 15 ದಿನ ಏನಿತ್ತು ಎಲ್ಯಾಪ್ಸ್ ಆಗಿ ನಾವೇನು ಕಾಯಿಸಿದ್ವಿ ಪಾಕಿಸ್ತಾನನ,
ಈ ಎಲ್ಲ ಇನ್ಫಾರ್ಮೇಷನ್ ಗ್ಲೋಬಲಿ ಇಂಡಿಯಾ ಕೊಟ್ಬಿಟ್ಟೆ ಮಾಡಿದೆ. ನಾವು ಒಂದು ಬೇಜವಾಬ್ದಾರಿ ರಾಷ್ಟ್ರ ಅಲ್ಲ. ಡಿಪ್ಲೊಮ್ಯಾಟಿಕಲಿ ವಿ ಆರ್ ಸೋ ಸ್ಟ್ರಾಂಗ್ ಟುಡೇ ದ್ಯಾಟ್ ವರ್ಲ್ಡ್ ಸಪೋರ್ಟ್ಸ್ ಅಸ್ ಆ್ಯಂಡ್ ಗ್ಲೋಬಲ್ ಬ್ಯಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ಹ್ಯಾಪನಿಂಗ್ ನೌ. ಭಾರತದಲ್ಲಿ ಹಲವು ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಶ್ರೀನಗರ ಸೇರಿ 11 ಏರ್ಪೋರ್ಟ್ಗಳು ಬಂದ್. ಶ್ರೀನಗರ ಸೇರಿದಂತೆ 11 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಚಂಡೀಗಢ, ಬಿಕಾನೇರ್ ಏರ್ಪೋರ್ಟ್ಗಳು ಬಂದಾಗಿದೆ. ಜೋಧ್ಪುರ, ರಾಜ್ಕೋಟ್, ಧರ್ಮಶಾಲಾ, ಅಮೃತಸರ ಇಲ್ಲಿನ ಏರ್ಪೋರ್ಟ್ ಕೂಡ ಬಂದಾಗಿದೆ. ಭುಜ್, ಜಾಮ್ನಗರ ವಿಮಾನ ನಿಲ್ದಾಣಗಳು ಕೂಡ ಬಂದಾಗಿವೆ. ಕಾರಣ ಅಕಸ್ಮಾತ್ ಏನಾದರೂ ಅವರು ಪಾಕಿಸ್ತಾನದ ಕಡೆಯಿಂದ ಏರ್ಪೋರ್ಟ್ಗೆ ಟಾರ್ಗೆಟ್ ಮಾಡ್ಕೊಂಡು ಹೊಡೆದರೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಏರ್ ಇಂಡಿಯಾ ವಿಮಾನಗಳು ಇಲ್ಲಿ ಬಂದಾಗಿರ್ತವೆ. 2 ಅಂತಾರಾಷ್ಟ್ರೀಯ ವಿಮಾನಗಳ ಮಾರ್ಗವನ್ನು ಕೂಡ ಇಲ್ಲಿ ಚೇಂಜ್ ಮಾಡಲಾಗಿದೆ. ಏರ್ಪೋರ್ಟ್ ಅಥವಾ ಏರ್ ಸ್ಟ್ರಿಪ್ಸ್ ಅಂತ ಬಂದಾಗ ಅವುಗಳ ಇಂಪಾರ್ಟೆನ್ಸ್ ಶತ್ರು ರಾಷ್ಟ್ರವನ್ನು ಗಮನದಲ್ಲಿ ಇಟ್ಕೊಂಡು ನಾವು ನೋಡಿದಾಗ ಅನೇಕ ಕಡೆಗಳದನ್ನು 11 ಏರ್ಪೋರ್ಟ್ ಟೋಟಲ್ ಆಗಿ ಬಂದಾಗಿರೋದು ನಮ್ಮಲ್ಲಿ. ಅವುಗಳ ಇಂಪಾರ್ಟೆನ್ಸು ಮತ್ತು ಟಾರ್ಗೆಟ್. ಒಂದು ಏರ್ಪೋರ್ಟ್ ಅಂದರೆ ನಾನು ಸಿವಿಲಿಯನ್ ಏರ್ಪೋರ್ಟ್ಸ್ ಬಗ್ಗೆ ನಾನು ಮಾತಾಡಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇದು ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಜನರಲಿ ಅದನ್ನು ಕ್ಲೋಸ್ ಮಾಡ್ತಾರೆ. ವಿಚ್ ಎವರ್ ಇಸ್ ದ ಅಂದರೆ ಮಿಸೈಲ್ ರೇಂಜ್ಗೆ ಮತ್ತು ಪಾಕಿಸ್ತಾನಿ ಏರ್ ಮಿಸೈಲ್ಸ್, ಏರ್ ಟು ಏರ್ ಮಿಸೈಲ್ ರೇಂಜಲ್ಲಿ ಯಾವುದಿರುತ್ತೆ ಇಮಿಡಿಯೇಟ್ಲಿ, ಯಾಕಂತ ಹೇಳಿದ್ರೆ ತುಂಬ ದೂರದಿಂದ ಟಾರ್ಗೆಟ್ ಮಾಡಬಹುದು. ಅದರಿಂದ ಈಗ ಇದೆಲ್ಲನೂ ಇದನ್ನು ಕ್ಲೋಸ್ ಮಾಡಿದರೆ ದಿಸ್ ಇಸ್ ಅ ನ್ಯಾಚುರಲ್ ಥಿಂಗ್ ದಟ್ ಹ್ಯಾಪನ್ಸ್. ಈ ರೀತಿ ಆದಾಗ ಜನರಲಿ ಏರ್ಪೋರ್ಟ್ಸ್ ಕ್ಲೋಸ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಸೆಕೆಂಡ್ಲಿ, ಇನ್ಫ್ರಾಸ್ಟ್ರಕ್ಚರ್ ಉಳಿಸ್ಕೊಳ್ಳೋದು. ದಟ್ಸ್ ದ ರೀಸನ್ ನಾನು ಹೇಳ್ದೆ ಅಲ್ವಾ, ಇಂಡಿಯನ್ ಏರ್ ಡಿಫೆನ್ಸ್ ಇಸ್ ಫುಲ್ಲಿ ಅಪ್ ಆ್ಯಂಡ್ ರನ್ನಿಂಗ್. ಈಗ ನಮ್ಮ ಇಂಡಿಯನ್ ಏರ್ ಫೋರ್ಸ್ ರಡಾರ್ಸ್ ಏನಿದೆ, ಲಾಂಗ್ ರೇಂಜ್ ರಡಾರ್ಸ್ ಆರ್ ಸ್ಕ್ಯಾನಿಂಗ್ ವೈಡ್ ಏರಿಯಾ ಡೀಪ್ ಇನ್ಸೈಡ್ ಪಾಕಿಸ್ತಾನ್. ಒಂದು ಏರ್ಕ್ರಾಫ್ಟ್ ಅಲ್ಲಿಂದ ಟೇಕ್ ಆಫ್ ಆಯಿತು ಅಂದರೆ ಇಲ್ಲಿಂದ ರೆಸ್ಪಾನ್ಸ್ ಸ್ಟಾರ್ಟ್ ಆಗುತ್ತೆ. ಅವ್ರು ಅಷ್ಟು ಈಸಿಯಾಗಿ ಅಲ್ಲಿಂದ ಅವ್ರು ಕ್ರಾಸ್ ಮಾಡಿಬಿಟ್ಟು ಅವ್ರು ಬಂದ್ಬಿಡೋಕ್ಕಾಗಲ್ಲ. ಬರ್ತಿದ್ದಾರೆ ಅಂದರೆ ಈಗ ಗೊತ್ತಾಗುತ್ತೆ. ಓಕೆ. ಸೊ ಆ ರೀತಿ ಏರ್ ಡಿಫೆನ್ಸ್ ಅಪ್ ಆಗಿದೆ. ಸೊ ಇಂಪಾರ್ಟೆನ್ಸ್ ಆಫ್ ಏರ್ಪೋರ್ಟ್ಸ್ ಇನ್ ಕೇಸ್ ಆಫ್ ಅನ್ ಅಟ್ಯಾಕ್, ನಮ್ಮ ಇದು ಡಿಫೆನ್ಸ್ ಇದು ಏನಿರುತ್ತೆ ನಮ್ಮ ಮಿಲಿಟ್ರಿ ಬೇಸಸ್ ಮೇಲೆ ಇಲ್ಲ ಏರ್ಫೋರ್ಸ್ ಬೇಸಸ್ ಮೇಲೆ ಅಟ್ಯಾಕ್ ಮಾಡಿ ಫೈಟರ್ಸ್ ಟೇಕ್ ಆಫ್ ಆಗಲಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಆಲ್ರೆಡಿ ಡನ್. ನಮ್ಮ ಇದು ಎಕ್ಸಸೈಸಸ್ ನಾವು ಆಲ್ರೆಡಿ ಮಾಡಿದ್ದೀವಿ. ವಿ ಆರ್ ರೆಡಿ ಟು ಲ್ಯಾಂಡ್ ಆ್ಯಂಡ್ ಟೇಕ್ ಆಫ್ ಫ್ರಮ್ ದ ಹೈವೇಸ್ ಆಲ್ಸೋ. ಉತ್ತರ ಪ್ರದೇಶ್ ಎಕ್ಸ್ಪ್ರೆಸ್ ವೇ, ಯಮುನಾ ಎಕ್ಸ್ಪ್ರೆಸ್ ವೇ ಅಲ್ಲಿ ಇದೆಲ್ಲ ನಡೆದಿದೆ. ಐ ನೋ ದಟ್ ಪ್ಲೇಸ್. ತುಂಬ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಸ್ಟ್ರಾಟಜಿಕಲಿ ಅದನ್ನು ಮಾಡಿದ್ದಾರೆ. ದಟ್ ರೋಡ್ ಈಸ್ ಆಫ್ ಎ ಡಿಫ್ರೆಂಟ್ ಕ್ವಾಲಿಟಿ ಆಲ್ ಟುಗೆದರ್. ನಾನು ಡ್ರೈವ್ ಮಾಡಿದ್ದೀನಿ ಆ ರೋಡಲ್ಲಿ. ಓಕೆ. ಸೊ ಇಟ್ಸ್ ಸೋ ವೈಡ್. ಫೈಟರ್ ಜೆಟ್ಸ್